ವೆಲ್ಕಮ್ ಬ್ಯಾಕ್. ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಸುದ್ದಿಗೋಷ್ಠಿಯನ್ನು ನಡೆಸಿದ್ದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇದೆ. 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಾನು ಗೆಲುವನ್ನ ಸಾಧಿಸುತ್ತೇನೆ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಬಿಜೆಪಿಯಲ್ಲಿ ನಾಯಕರನ್ನ ಮುಗಿಸುವಂತಹ ಷಡ್ಯಂತ್ರ ನಡೀತಿದೆ. ಯಾವ ಕಾರಣಕ್ಕೆ ಬಿಎಸ್ವೈ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರಿ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಜಗದೀಶ್ ಶೆಟ್ಟರ್. ಬಿಜೆಪಿ ವರಿಷ್ಠರ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸೇರ್ಪಡೆ ಆದ್ಮೇಲೆ ಕಾಂಗ್ರೆಸ್ಸಿನ ಎಲ್ಲ ಸ್ಥಳೀಯ ನಾಯಕರು ನನ್ನ ಜೊತೆ ಕೈ ಜೋಡಿಸಿ ಈ ಒಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ನಮ್ಮೊಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಒಂದು ಜನರ ಬೆಂಬಲ ಕಾಂಗ್ರೆಸ್ ಪಾರ್ಟಿಗೆ ಸಿಗ್ತಾ ಇದೆ. ಅದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ನಾನು ಹಿಂದೆ 6 ಎಲೆಕ್ಷನ್ ಫೇಸ್ ಮಾಡಿದ್ದೆ. ಅವತ್ತು ಏನು ಒಂದು ಶಿಕಾರಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ವಿಜೇಂದ್ರ ಪರ ಸುದೀಪ್ ಪ್ರಚಾರವನ್ನ ಮಾಡ್ತಿದ್ದಾರೆ. ಶಿಕಾರಿಪುರ ಶಿರಾಳಕೊಪ್ಪದಲ್ಲಿ ಸುದೀಪ್ ಪ್ರಚಾರ ನಡೀತಾ ಇದ್ದು, ವಿಜೇಂದ್ರ ಹಾಗೂ ರಾಘವೇಂದ್ರ ಜೊತೆ ನಿಂತು ಸುದೀಪ್ ರೋಡ್ ಶೋ ಮಾಡಿದ್ರು. ನೆಚ್ಚಿನ ನಾಯಕನನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು, ಕುಣಿದು ಕುಪ್ಪಳಿಸಿ ಕೇಕೆ ಹಾಕಿದ್ರು. ಬಿಜೆಪಿ ಅಭ್ಯರ್ಥಿ ಪರ ವಿಜೇಂದ್ರ ಅವರ ಪರವಾಗಿ ಕಿಚ್ಚ ಸುದೀಪ್ ಮತಯಾಚನೆ ಮಾಡಿದ್ರು. ಶಿಗ್ಗಾಂವಿಯಲ್ಲಿ ಕಡೆ ದಿನ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಹನುಮರಹಳ್ಳಿ ಗ್ರಾಮದಲ್ಲಿ ತೆರೆದ ವಾಹನದಲ್ಲಿ ಸಿಎಂ ರೋಡ್ ಶೋವನ್ನ ನಡೆಸಿ ಕೈ ಮುಗಿದು ಮತಯಾಚನೆಯನ್ನ ಮಾಡಿದ್ರು. ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು, ತಾವುಗಳೇ ಮನೆ ಮನೆಗೆ ತೆರಳಿ ಮತ ಹಾಕಿಸಿ, ನಿಮ್ಮ ಊರಿಗೆ ಅನೇಕ ಕೆಲಸವನ್ನ ಮಾಡಿದ್ದೇನೆ, ಇನ್ನೂ ಕೆಲಸ ಮಾಡೋದು ಬಾಕಿ ಇದೆ, ಚುನಾವಣೆ ಬಳಿಕ ಎಲ್ಲ ಕೆಲಸ ಮಾಡ್ತೇನೆ ಅಂತ ಸಿಎಂ ಅಭಯವನ್ನು ಕೊಟ್ಟು ಮತಯಾಚನೆ ಮಾಡ್ತಿದ್ದಾರೆ. ಇದೊಂದು ರೀತಿಯಲ್ಲಿ ಚುನಾವಣೆ ಅಂದ್ರೆ ಒಂದು ಉತ್ಸವ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ನೀವೆಲ್ಲರೂ ಪ್ರತಿಯೊಬ್ಬರು ಕೂಡ ಬಸವರಾಜ ಬೊಮ್ಮಾಯಿ ಆಗಿದ್ದೀರಿ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮೆಲ್ಲ ನೋಡಿದೆ. ಬಂಧುಗಳೇ, ಈ ಬಾರಿ ಚುನಾವಣೆಯಲ್ಲಿ ಒಂದು ಕಡೆ ಭಾರತೀಯ ಜನತಾ ಪಕ್ಷ ತನ್ನ ಅಭಿವೃದ್ಧಿ ಕೆಲಸವನ್ನು ಇಟ್ಕೊಂಡು ಮುಂದೆ ಬರ್ತಾ ಇದೆ. ಡಬಲ್ ಇಂಜಿನ್ ಸರ್ಕಾರ ಏನೆಲ್ಲ ಕೆಲಸ ಮಾಡಿದೆ ಅನ್ನುವಂಥದ್ದು. ಇನ್ನೊಂದು ಕಡೆ ಕಾಂಗ್ರೆಸ್ ಪಕ್ಷ ಸಮಾಜವನ್ನು ಹೊಡೆದು ಮತವನ್ನು ಪಡ್ಕೋಬೇಕನ್ನುವಂಥ ಹುನ್ನಾರ ಇದೆ. ನಾನು ಹನುಮನಹಳ್ಳಿಗೆ ಏನಾಗಿದೆ ಅನ್ನೋದನ್ನ ಪಟ್ಟಿಗೆ ನಾವು ಮುದ್ರಣ ಮಾಡಿ ಕೊಟ್ಟಿದ್ದೆ. ಇದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬರ ಮನೆಗೂ ಕೂಡ ನೀರನ್ನ ನಳದ ಮುಖಾಂತರ ಕೊಡಬೇಕು ಅಂತ ಹೇಳಿ ಪ್ರತಿ ಬೇರೆ ಬೇರೆ ಗಂಗಾ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಇವತ್ತು ಈ ಯೋಜನೆಯನ್ನ ಇವತ್ತು ನಾವು ಮಾಡಿದ್ದೇವೆ. ಸುಮಾರು 1 ಕೋಟಿ ರೂಪಾಯಿ ನಿಮ್ಮ ಊರಿಗೆ ಕೊಟ್ಟಿದ್ದೇನೆ. ಮನೆ ಮನೆಗೆ ಗಂಗೆ ಜಲ್ ಜೀವನ್ ಮಿಷನ್. ತಾಯಂದರಿಗೆ ನೀರಿನ ಮಹತ್ವ ಗೊತ್ತಿರ್ತದೆ, ನಿಮ್ಗೆಲ್ಲ ಗೊತ್ತಿರೋದಿಲ್ಲ. ನಿಮ್ಮ ಗ್ಲಾಸ್ನಾಗ ಇಟ್ಕೊಡ್ತಾರೆ, ಸುಮ್ಮನೆ ಕೊಡ್ಬೇಕು. ನೀರು ತರೋದು ಎಷ್ಟು ಕಷ್ಟ ಇದೆ. ಆ ಸಮಯಕ್ಕೆ ಹೋಗಿ ನೀರು ತರಬೇಕು, ಅದನ್ನ ಸರಿಯಾಗಿ ಇಟ್ಕೋಬೇಕು, ಬಹಳ ಕಷ್ಟ ಇದೆ. ಈಗ ಮನೆ ಮುಂದೆ ನಿಮ್ಗೆ ಅಂತ ಒಂದು ನಳದಲ್ಲಿ ನೀರು ಬರ್ತಾ ಇರೋದ್ರಿಂದ ನಿಮ್ ಸಮಯನೂ ಉಳಿತದೆ, ಶ್ರಮನೂ ಕೂಡ ಉಳಿತದೆ. ಇದು ನಮ್ಮ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಒಂದು ಕಾರ್ಯಕ್ರಮ. ಹೀಗಾಗಿ ನನಗೆ ವಿಶ್ವಾಸ ಇದೆ, ಯಾರ್ಯಾರ ಮನೆಗೆ ನೀರು ಇವತ್ತು ಬರೋದಕ್ಕೆಲ್ಲ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ತಾಯಂದಿರು ನಮ್ಗೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಸಂಪೂರ್ಣವಾದಂತ ವಿಶ್ವಾಸ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಬೆಂಗಳೂರಲ್ಲಿ ಕೊನೆ ದಿನದ ಕಸರತ್ತನ್ನ ಮಾಡ್ತಿದ್ದಾರೆ. ಬೆಂಗಳೂರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಅವರು ಮತಯಾಚನೆಯನ್ನ ಮಾಡ್ತಾ ಇದ್ದು, ವಿಜಯನಗರದಲ್ಲಿ ಪ್ರಿಯಾಂಕಾ ಗಾಂಧಿ ರೋಡ್ ಶೋವನ್ನ ನಡೆಸಿ ಅಭ್ಯರ್ಥಿಗಳ ಪರವಾಗಿ ಮತಯಾಚಿಸುತ್ತಿದ್ದಾರೆ. ವಿಜಯನಗರ ಕಾಂಗ್ರೆಸ್ ಅಭ್ಯರ್ಥಿ ಎಂ ಕೃಷ್ಣಪ್ಪ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದು ಪ್ರಿಯಾಂಕಾ ಗಾಂಧಿ ಮಾತಾಡ್ತಿದ್ದಾರೆ, ನೋಡೋಣ. जानते हैं, आपका अपना अनुभव है, आप जानते हैं कि महंगाई बढ़ गई है,
आप जानते हैं कि कर्नाटका में बहुत सारे शिक्षित युवा हैं, युवतियां हैं जिनको आज तक नौकरी नहीं मिली। 2.5 लाख सरकारी पद खाली